Hello everyone, I am Santosh. Today we are going to discuss the very important 2 mark questions on fundamentals of computer. Okay, some syllabus ಅಲ್ಲಿ ಅವ್ರು ಏನು ಮಾಡಿರ್ತಾರೆ, ಕಂಪ್ಯೂಟರ್ ಫಂಡಮೆಂಟಲ್ಸ್ ಮತ್ತು ಸಿ ಪ್ರೋಗ್ರಾಮಿಂಗ್ ಎರಡನ್ನು ಮಿಕ್ಸ್ ಮಾಡಿ ಸಿಲೆಬಸ್ ಮಾಡಿರ್ಬೋದು, ಅಥವಾ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂತ ಸೆಪರೇಟ್ ಸಬ್ಜೆಕ್ಟ್ ಇರ್ಬೋದು, ಅಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ಸಮ್ ಆಫ್ ದಿ 2 mark questions I have taken from earlier question papers. Let us discuss them. Okay, the first question is, what is the use of projector ಅಂತ ಕೇಳಿದ್ದಾರೆ. Projector is also one of the output device. A projector is used to display videos, images or presentations on a big screen. Big screen ನಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಪ್ರೊಜೆಕ್ಟರ್. ಸ್ಮಾಲ್ ಸ್ಕ್ರೀನಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇರುತ್ತೋ ಅದನ್ನೇ ಬಿಗ್ ಸ್ಕ್ರೀನಲ್ಲಿ ತೋರ್ಸೋಕ್ಕೋಸ್ಕರ ವಿ ಯೂಸ್ ಪ್ರೊಜೆಕ್ಟರ್. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ವಾಸ್ ದ ಬೇಸಿಕ್ ಮಟೀರಿಯಲ್ ಯೂಸ್ಡ್ ಇನ್ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್? ಜನರೇಷನ್ಸ್ ಆಫ್ ಕಂಪ್ಯೂಟರ್ನಲ್ಲಿ ವಿ ಆರ್ ಲರ್ನಿಂಗ್ ಅಬೌಟ್ 5 ಜನರೇಷನ್ಸ್. ಅದರಲ್ಲಿ ಪ್ರತಿಯೊಂದು ಜನರೇಷನಲ್ಲಿ ಒಂದು ಬೇಸಿಕ್ ಕಾಂಪೊನೆಂಟನ್ನು ಯೂಸ್ ಮಾಡ್ತಾರೆ. ಅದ್ಯಾವುದು ಅಂತ ಇಲ್ಲಿ ಫಸ್ಟ್ ಜನರೇಷನಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಅದ್ಯಾವುದು? ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ವೇರ್ ಯೂಸ್ಡ್ ಇನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್ ಇಸ್, ಡಿಫೈನ್ ಅಲ್ಗೋರಿದಮ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ ಎ ಫ್ಲೋ ಚಾರ್ಟ್ ಅಂತ ಇಲ್ಲಿ ಕೇಳಿದ್ದಾರೆ. ಫ್ಲೋ ಚಾರ್ಟ್ ಅಂದ್ರೇನು? ಇಟ್ ಈಸ್ ದಿ ಡಯಾಗ್ರಾಮೆಟಿಕ್ ಫಾರ್ಮ್ ಆಫ್ ಆನ್ ಅಲ್ಗೋರಿದಮ್. ಅಲ್ಗೋರಿದಮ್ ಅಂದ್ರೇನು? ಇಟ್ ಈಸ್ ದಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಟು ಸಾಲ್ವ್ ಎ ಪ್ರಾಬ್ಲಮ್. ಅದನ್ನೇ ಒಂದು ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ನಾವು ಏನು ಯೂಸಿಂಗ್ ಸಿಂಬಾಲ್ಸ್ ಏನು ತೋರಿಸ್ತೀವಿ ಅದನ್ನೇ ಏನಂತ ಕರೀತಾರೆ? ಫ್ಲೋ ಚಾರ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಈಸ್, ನೇಮ್ ಎನಿ 2 ವೆಬ್ ಬ್ರೌಸರ್ಸ್. 2 ವೆಬ್ ಬ್ರೌಸರ್ಗಳನ್ನು ಡಿಸ್ಪ್ಲೇ ಅಥವಾ ನೇಮ್ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಅದು ಯಾವ್ದ್ಯಾವುದು? ಯೂಶ್ವಲಿ ನಾವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತೀವಿ, ಮೊಜಿಲ್ಲಾ ಫೈರ್ಫಾಕ್ಸ್ ಯೂಸ್ ಮಾಡ್ತೀವಿ, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ಒಪೇರಾ ಮಿನಿ ಅಂತ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ದೇರ್ ಆರ್ ಸೋ ಮೆನಿ ವೆಬ್ ಬ್ರೌಸರ್ಸ್ ವಿ ಆರ್ ಯೂಸಿಂಗ್. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ಎಕ್ಸ್ಪಾಂಡ್ DDL ಆ್ಯಂಡ್ DML ಅಂತ ಕೇಳಿದ್ದಾರೆ. DDL ಅಂದ್ರೇನು? ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ವಿಚ್ ಈಸ್ ರಿಲೇಟೆಡ್ ಟು DBMS. DML ಅಂದ್ರೇನು? ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಡು ಯು ಮೀನ್ ಬೈ ಬೂಟಿಂಗ್ ಅಂತ ಕೇಳಿದ್ದಾರೆ. ಬೂಟಿಂಗ್ ಈಸ್ ದಿ ಪ್ರೊಸೆಸ್ ಆಫ್ ಲೋಡಿಂಗ್ ದ ಆಪರೇಟಿಂಗ್ ಸಿಸ್ಟಮ್ is called as the booting. Booting is the process of starting a computer. ಕಂಪ್ಯೂಟರ್ ಏನು ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟ್ರಲ್ಲಿ ಲೋಡ್ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ? ಬೂಟಿಂಗ್ ಪ್ರೊಸೆಸ್ ಅಂತ ನಾವು ಕರಿತೀವಿ. ದೆನ್ ರೈಟ್ ದ ಪರ್ಪಸ್ ಆಫ್ WC ಕಮಾಂಡ್ ಅಂತ ಕೇಳಿದ್ದಾರೆ. WC ಅಂದ್ರೆ ಏನು? ವರ್ಡ್ ಕೌಂಟ್ ಕಮಾಂಡ್. ಓಕೆ, ದ WC ಕಮಾಂಡ್ ಈಸ್ ಯೂಸ್ ಟು ಕೌಂಟ್ ಲೈನ್ಸ್, ವರ್ಡ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಇನ್ ಎ ಫೈಲ್. ಒಂದು ಫೈಲಲ್ಲಿ ಎಷ್ಟು ವರ್ಡ್ಸ್ ಇದೆ, ಎಷ್ಟು ಲೈನ್ಸ್ ಇದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಪ್ರಿಂಟ್ ಮಾಡೋಕ್ಕೋಸ್ಕರ ಯು ಕ್ಯಾನ್ ಯೂಸ್ WC ಕಮಾಂಡ್ ಇನ್ ಲೈನಕ್ಸ್. ದೆನ್ ವಾಟ್ ಈಸ್ ಎನ್ ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಔಟ್ಪುಟ್ ಡಿವೈಸ್ ಅಂದ್ರೇನು? ಇನ್ಪುಟ್ ಅಂದ್ರೇನು? ಡೇಟಾನ ಇನ್ಪುಟ್ ಮಾಡುತ್ತೆ, ರೀಡ್ ಮಾಡುತ್ತೆ. ಔಟ್ಪುಟ್ ಡಿವೈಸ್ ಈಸ್ ಯೂಸ್ ಟು ಶೋ ದ ರಿಸಲ್ಟ್ ಆಫ್ ಆಫ್ಟರ್ ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಆದಮೇಲೆ ಅದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ಬೋದು, ಅಥವಾ ಪ್ರಿಂಟರ್ ಥ್ರೂ ಅದನ್ನ ಪ್ರಿಂಟ್ ತಕ್ಕೋಬೋದು. ದೇರ್ ಆರ್ ಸೋ ಮೆನಿ ಔಟ್ಪುಟ್ ಡಿವೈಸಸ್. ಮಾನಿಟರ್ ಈಸ್ ಆನ್ ಔಟ್ಪುಟ್ ಡಿವೈಸ್, ಪ್ರಿಂಟರ್ ಈಸ್ ಆನ್ ಔಟ್ಪುಟ್ ಡಿವೈಸ್, ಆ್ಯಂಡ್ ಸ್ಪೀಕರ್ ಈಸ್ ಆನ್ ಔಟ್ಪುಟ್ ಡಿವೈಸ್. ಈ ಥರ ನೀವು ಎಕ್ಸಾಂಪಲ್ ಕೊಡ್ಬೋದು. ನೇಮ್ ಎನಿ 2 ಡಿಜಿಟಲ್ ಕಂಪ್ಯೂಟರ್ಸ್. ಯೂಶ್ವಲಿ ಡಿಜಿಟಲ್ ಕಂಪ್ಯೂಟರ್ಸ್ಗಳನ್ನು ನಾವು ಕಾಮನ್ ಆಗಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇವುಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ಕನ್ವರ್ಟ್ 25 ವಿಚ್ ಈಸ್ ಇನ್ ಡೆಸಿಮಲ್ ಟು ಬೈನರಿ. ಇದನ್ನು ಬೈನರಿಗೆ ಕನ್ವರ್ಟ್ ಮಾಡಬೇಕು, ಆ್ಯಂಡ್ ದ ಆನ್ಸರ್ ಈಸ್ 11001. ನೆಕ್ಸ್ಟ್ ಕ್ವಶನ್ ಈಸ್, ಡಿಫೈನ್ ಎ ಕಂಪೈಲರ್ ಅಂತ ಕೇಳಿದ್ದಾರೆ. ಕಂಪೈಲರ್ ಯಾಕೆ ಯೂಸ್ ಮಾಡ್ತಾರೆ? ವಿಚ್ ಚೇಂಜಸ್ ದ ಪ್ರೋಗ್ರಾಮ್ ಟು ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಆಕ್ಟ್ಸ್ ಆಸ್ ದಿ ಕನ್ವರ್ಟರ್. Compiler is one of the software which converts the given high level language to low level language. And when you are executing C programs, you are using one of the compiler called GCC. Okay. Next, what is an application program ಅಂತ ಕೇಳಿದ್ದಾರೆ. ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೆ ಏನು? ಅಪ್ಲಿಕೇಶನ್ ಪ್ರೋಗ್ರಾಮ್ ಮೀನ್ಸ್
ಅದನ್ನು ಅಪ್ಲಿಕೇಶನನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ, ಅಥವಾ ಒಂದು ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಅಪ್ಲಿಕೇಶನ್ಸ್. ಅದೇ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು? ಸಿಸ್ಟಮ್ ಪ್ರೋಗ್ರಾಮ್ ಅಂದರೆ ಆಲ್ರೆಡಿ ಇಟ್ ಈಸ್ ಇನ್ಬಿಲ್ಟ್ ಇನ್ ದ ಸಿಸ್ಟಮ್. ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಕ್ರಿಯೇಟೆಡ್ ಬೈ ದ ಯೂಸರ್ ಟು ಪರ್ಫಾರ್ಮ್ ದಿ ಸ್ಪೆಸಿಫಿಕ್ ಟಾಸ್ಕ್. ಫಾರ್ ಎಕ್ಸಾಂಪಲ್ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್. MS ವರ್ಡ್ಗೆ ಅದರದ್ದೇ ಆದ ಸ್ಪೆಸಿಫಿಕ್ ಟಾಸ್ಕ್ ಇರುತ್ತೆ, ಎಕ್ಸೆಲ್ಗೂ ಕೂಡ ಅದರದ್ದೇ ಆದ ಸ್ಪೆಸಿಫಿಕ್ ಟಾಸ್ಕ್ ಇದೆ. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ PWD ಕಮಾಂಡ್ ಇನ್ ಯುನಿಕ್ಸ್ ಅಥವಾ ಲಿನಕ್ಸ್ ಅಂತ ಕೇಳಿದ್ದಾರೆ. PWD ಮೀನ್ಸ್ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಕರೆಂಟ್ ಆಗಿ ನೀವು ಯಾವ ಡೈರೆಕ್ಟ್ರಿನಲ್ಲಿ ಯಾವ ಫೋಲ್ಡರಲ್ಲಿ ಇದ್ದೀರಾ ಅಂತ ತೋರ್ಸೋಕ್ಕೋಸ್ಕರ ವಿ ಹ್ಯಾವ್ PWD ಕಮಾಂಡ್. ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪಾಂಡ್ www ಆ್ಯಂಡ್ HTTPS ಅಂತ ಕೇಳಿದ್ದಾರೆ. www ಅಂದರೆ ವರ್ಲ್ಡ್ ವೈಡ್ ವೆಬ್, HTTPS ಮೀನ್ಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ಈಸ್ ಎ ಮಷೀನ್ ವಿಚ್ ಪ್ರೊಸೆಸಸ್ ದ ಡೇಟಾ ಆ್ಯಂಡ್ ಪ್ರೊಡ್ಯೂಸಸ್ ದ ಔಟ್ಪುಟ್. ಇದನ್ನು ಬೇರೆ ಬೇರೆ ವೇನಲ್ಲಿ ನೀವು ಬರಿಬೋದು. ದಿಸ್ ಕ್ಯಾನ್ ಬಿ ದ ವೆರಿ ಸಿಂಪಲ್ ಡೆಫಿನಿಷನ್. ನೇಮ್ ಎನಿ 2 ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ ಕೇಳಿದ್ದಾರೆ. ಇನ್ಪುಟ್ ಡಿವೈಸ್ಗಳು ಯಾವುದು ಕಾಮನ್ ಆಗಿ ಯೂಸ್ ಮಾಡ್ತೀರಿ? ಕೀಬೋರ್ಡ್ ಆ್ಯಂಡ್ ಮೌಸ್. ಔಟ್ಪುಟ್ ಡಿವೈಸ್ ಕಾಮನ್ ಆಗಿ ಯೂಸ್ ಮಾಡೋದು ಯಾವುದು? ಮಾನಿಟರ್ ಆ್ಯಂಡ್ ಪ್ರಿಂಟರ್. ನೆಕ್ಸ್ಟ್ ಕನ್ವರ್ಟ್ 20 ವಿಚ್ ಈಸ್ ಇನ್ ಡೆಸಿಮಲ್ ಟು ಬೈನರಿ. 20ಯನ್ನು ಡೆಸಿಮಲಿಂದ ಬೈನರಿ ಕನ್ವರ್ಟ್ ಮಾಡಬೇಕು. ದ ಆನ್ಸರ್ ಇಸ್ 10100. ನೆಕ್ಸ್ಟ್ ಡಿಫೈನ್ ಎ ಕಂಪೈಲರ್. ಕಂಪೈಲರ್ ಅಂದ್ರೇನು? ವಿಚ್ ಕನ್ವರ್ಟ್ಸ್ ಆರ್ ಟ್ರಾನ್ಸ್ಲೇಟ್ಸ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಷೀನ್ ಲೆವೆಲ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್, ವಿಚ್ ಆಕ್ಟ್ಸ್ ಆಸ್ ದಿ ಟ್ರಾನ್ಸ್ಲೇಟರ್. ಡಿಫೈನ್ ಆನ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಈಸ್ ದಿ which has set of programs which manages the computer hardware and software. ಎಂಟೈರ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನು ಮ್ಯಾನೇಜ್ ಮಾಡೋದು ಯಾವುದು? ಆಪರೇಟಿಂಗ್ ಸಿಸ್ಟಮ್. ದೆನ್ ವಾಟ್ ಈಸ್ ಎ ಶೆಲ್ ಅಂತ ಕೇಳಿದ್ದಾರೆ ಇನ್ ಲಿನಕ್ಸ್. ಎ ಶೆಲ್ ಈಸ್ ಎ ಪ್ರೋಗ್ರಾಮ್ ದ್ಯಾಟ್ ಟೇಕ್ಸ್ ಕಮಾಂಡ್ಸ್ ಫ್ರಮ್ ದಿ ಯೂಸರ್ ಆ್ಯಂಡ್ ಗಿವ್ಸ್ ದೆಮ್ ಟು ದ ಆಪರೇಟಿಂಗ್ ಸಿಸ್ಟಮ್. ಇಂಡಿವಿಜುವಲ್ ಆಗಿ ಒಂದೊಂದೇ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡೋ ಬದಲು ನೀವೊಂದು ಶೆಲ್ ಪ್ರೋಗ್ರಾಮನ್ನು ಬರೆದು ನಿಮ್ಗೆ ಯಾವ ಬೇಕು ಕಮಾಂಡನ್ನು ಎಕ್ಸಿಕ್ಯೂಟ್ ಆಗೋ ಥರ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಎ ಡೇಟಾಬೇಸ್ ಅಂತ ಕೇಳಿದ್ದಾರೆ. ಡೇಟಾಬೇಸ್ ಮೀನ್ಸ್ ಇಟ್ ಈಸ್ ದಿ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾನ ಸ್ಟೋರ್ ಮಾಡೋಕ್ಕೋಸ್ಕರ ಒಂದು ಆರ್ಗನೈಸ್ ವೇನಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಅದಕ್ಕೆ ಏನಂತ ಕರೀತಾರೆ? ಡೇಟಾಬೇಸ್ ಅಂತ ಕರೀತಾರೆ. ನೆಕ್ಸ್ಟ್ ಎಕ್ಸ್ಪಾಂಡ್ www ಆ್ಯಂಡ್ URL ಅಂತ ಕೇಳಿದ್ದಾರೆ. www ಮೀನ್ಸ್ ವರ್ಲ್ಡ್ ವೈಡ್ ವೆಬ್. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಮೀನ್ಸ್ ಇಟ್ ಈಸ್ ಲೈಕ್ ದಿ ವೆಬ್ಸೈಟ್ ಅಡ್ರೆಸ್. ನೆಕ್ಸ್ಟ್ ವಿ ಹ್ಯಾವ್ ಮತ್ತೆ ಡಿಫೈನ್ ಕಂಪ್ಯೂಟರ್ ಅಂತ ಕ್ವಶನ್ ಬಂದಿದೆ. ವಿಚ್ ಇಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಟೇಕ್ಸ್ ದಿ ಇನ್ಪುಟ್ ಆ್ಯಂಡ್ ಪ್ರೊಸೆಸಸ್ ಇಟ್ ಆ್ಯಂಡ್ ಪ್ರೊಡ್ಯೂಸಸ್ ದ ರಿಸಲ್ಟ್. ನೇಮ್ ದ ಬೇಸಿಕ್ ಮಟೀರಿಯಲ್ ಯೂಸ್ಡ್ ಇನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾ ಇದ್ರು. ಸೆಕೆಂಡ್ ಜನರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಎ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ನಾವು ಬಿಡಿ 10, 100 ಅಂತ ಹೆಂಗೆ ಕರಿತೀವಲ್ಲ, ದೇರ್ ಈಸ್ ಎ ಪೊಸಿಷನ್ ವೈಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ದಟ್ ನಂಬರ್. ಬಟ್ ನಾನ್ ಪೊಸಿಷನ್ ಅಂದ್ರೆ ಏನು? ಇಲ್ಲಿ ಪೊಸಿಷನ್ ವೈಸ್ ಏನು ವ್ಯಾಲ್ಯೂ ಅನ್ನು ಹೇಳಕ್ಕಾಗಲ್ಲ. ಎ ನಂಬರ್ ಸಿಸ್ಟಮ್ ವೇರ್ ದಿ ವ್ಯಾಲ್ಯೂ ಆಫ್ ಎ ಸಿಂಬಾಲ್ ಡಸಂಟ್ ಡಿಪೆಂಡ್ ಆನ್ ಇಟ್ಸ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ರೋಮನ್ ನಂಬರ್ಸ್. ಅದೆಲ್ಲ ಏನು? ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಕನ್ವರ್ಟ್ ಬೈನರಿ ಟು ಡೆಸಿಮಲ್. ಬೈನರಿ ನಂಬರ್ ಯಾವ್ದು ಕೊಟ್ಟಿದ್ದಾರೆ? 111011 which is in binary. Convert it to decimal and we will get 59 is the decimal value. Then what is cache memory anta kelidare. Cache memory is the very smallest memory which is used to store frequently accessed data which speeds up the processing. For example, ನೀವು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ.
ಆಲ್ರೆಡಿ ಓಪನ್ ಆಗಿದ್ದ ವೆಬ್ಸೈಟನ್ನು ಇನ್ನೊಮ್ಮೆ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಫಾಸ್ಟಾಗಿ ಓಪನ್ ಆಗುತ್ತೆ, ಬಿಕಾಸ್ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಟೆಂಪರರಿಲಿ ವಿಚ್ ಇಸ್ ಸ್ಟೋರ್ಡ್ ಇನ್ ಕ್ಯಾಶ್ ಮೆಮರಿ. ನೇಮ್ ಎನಿ ಟು ಸಿಕ್ವೆನ್ಷಿಯಲ್ ಎಕ್ಸೆಸ್ ಸ್ಟೋರೇಜ್ ಡಿವೈಸಸ್. ಸಿಕ್ವೆನ್ಷಿಯಲ್ ಎಕ್ಸೆಸ್ ಅಂದ್ರೇನು? ಸೀರಿಯಲ್ ಆಗಿ 1 by 1 ಎಕ್ಸೆಸ್ ಮಾಡೋದಕ್ಕೆ ಸಿಕ್ವೆನ್ಷಿಯಲ್ ಎಕ್ಸೆಸ್ ಅಂತ ಕರೀತಾರೆ. ರ್ಯಾಂಡಮ್ ಎಕ್ಸೆಸ್ ಅಂದ್ರೇನು? ನನಗೆ ಯಾವ್ದು ಬೇಕು ಅದನ್ನು ಡೈರೆಕ್ಟಾಗಿ ಎಕ್ಸೆಸ್ ಮಾಡ್ಬೋದು. ಸಿಕ್ವೆನ್ಷಿಯಲ್ ಎಕ್ಸೆಸ್ ಸ್ಟೋರೇಜ್ ಡಿವೈಸಸ್ ಯಾವ ಇರ್ತವೆ? ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ ಪಂಚ್ಡ್ ಕಾರ್ಡ್ಸ್. ದೆನ್ ವಾಟ್ ಈಸ್ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕೇಳಿದ್ದಾರೆ. Multiprogramming is when multiple programs are located into the memory at the same times, allowing the CPU to switch between them to maximize utilization. For example, whenever we are working in a mobile, ಅವಾಗ ನಾವು ಎರಡೆರಡು ಪ್ರೋಗ್ರಾಮ್ಸನ್ನು ಒಮ್ಮೆ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ. ದಟ್ ಈಸ್ ಕಾಲ್ಡ್ ಮಲ್ಟಿ ಪ್ರೋಗ್ರಾಮಿಂಗ್. ನೇಮ್ ದ ಶಾರ್ಟ್ಕಟ್ಸ್ ಕೀಸ್ ಯೂಸ್ಡ್ ಫಾರ್ ಕಟ್ ಆ್ಯಂಡ್ ಪೇಸ್ಟ್ ಅಂತ ಕೇಳಿದ್ದಾರೆ. ಕಟ್ಗೋಸ್ಕರ ಏನು ಯೂಸ್ ಮಾಡ್ತೀವಿ? Ctrl+X. ಪೇಸ್ಟ್ಗೋಸ್ಕರ ವಿ ಹ್ಯಾವ್ Ctrl+V. ಕಾಪಿ ಮಾಡೋದಿದ್ರೆ Ctrl+C. ದೆನ್ ವಾಟ್ ಡು ಯು ಮೀನ್ ಬೈ ಹಾರ್ಡ್ವೇರ್ ಇನ್ ಎ ಕಂಪ್ಯೂಟರ್? ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಹಾರ್ಡ್ವೇರ್ ಅಂದರೆ ಫಿಸಿಕಲ್ ಡಿವೈಸಸ್, ಫಿಸಿಕಲ್ ಕಾಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ ಕಾಲ್ಡ್ ಆಸ್ ಹಾರ್ಡ್ವೇರ್ಸ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಕೀಬೋರ್ಡ್, ಮೌಸ್, ಮಾನಿಟರ್, CPU. Next question is, write the steps to insert a new row in a worksheet. ಹೊಸ ರೋ ಇನ್ಸರ್ಟ್ ಮಾಡೋಕ್ಕೋಸ್ಕರ we have so many steps. One steps we have here. Select the row where you want to insert. Right click and click on insert. ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ? ಒಂದು ರೋ ಇನ್ಸರ್ಟ್ ಆಗುತ್ತೆ. ಲಿಸ್ಟ್ ದಿ ಕಾಂಪೋನೆಂಟ್ಸ್ ಆಫ್ ಡೆಸ್ಕ್ಟಾಪ್ ಇನ್ ವಿಂಡೋಸ್. ಡೆಸ್ಕ್ಟಾಪ್ ಮೇಲೆ ಏನೇನು ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಲಿಸ್ಟ್ ಮಾಡ್ರಿ. ಐಕಾನ್ಸ್ ಇರ್ತವೆ, ಟಾಸ್ಕ್ ಬಾರ್ ಇರುತ್ತೆ, ಸ್ಟಾರ್ಟ್ ಮೆನು ಇರುತ್ತೆ, ದೇರ್ ವಿಲ್ ಬಿ ಎ ವಾಲ್ ಪೇಪರ್. ಓಕೆ, ದೀಸ್ ಆರ್ ಆಲ್ ಕಾಂಪೋನೆಂಟ್ಸ್ ಆಫ್ ವಿಂಡೋಸ್ ಡೆಸ್ಕ್ಟಾಪ್. ರೈಟ್ ದಿ ಪರ್ಪಸ್ ಆಫ್ PWD ಕಮಾಂಡ್ ಇನ್ ಲೈನಕ್ಸ್. PWD ಸ್ಟ್ಯಾಂಡ್ಸ್ ಫಾರ್ ಪ್ರಿಂಟ್ ವರ್ಕಿಂಗ್ ಡೈರೆಕ್ಟರಿ ಅಥವಾ ಪ್ರೆಸೆಂಟ್ಲಿ ವರ್ಕಿಂಗ್ ಡೈರೆಕ್ಟರಿ ಅಥವಾ ಕರೆಂಟ್ಲಿ ವರ್ಕಿಂಗ್ ಡೈರೆಕ್ಟರಿ ಅಂತ ನೀವು ಹೇಳ್ಬೋದು. ಓಕೆ, these are all the important 2-mark questions which I have selected from earlier question papers. If you have any questions to ask, you can comment. Thank you.